ಹಾಯ್ ಎವ್ರಿವನ್, ನಿಮಗೆ ಗೊತ್ತಿರೋ ಹಾಗೆ ನೇಮಕಾತಿ ಎಲ್ಲ ಕೂಡ ಸಂಪೂರ್ಣವಾಗಿದೆ. ನಿಮಗೆ ನಿಮಗೆ ತಕ್ಷಣವೇ ನೇಮಕಾತಿ ಆಗುತ್ತೆ. ಗ್ರೀನ್ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಡಗೈ 5.25%, ಬಲಗೈ 5.25%, ಇತರರಿಗೆ 4.5%. ಒಳ ಮೀಸಲಾತಿ ಫೈನಲ್ ಕೂಡ ಆಗಿದ್ದಾರೆ. ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೂಡ ಮಾಡಿದ್ದಾರೆ. 56,000 ಹುದ್ದೆಗಳಿಗೆ ತಕ್ಷಣ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಕಳೆದ 4 ದಶಕಗಳಿಂದ ಉಳಿದಿದ್ದ ವಿವಾದಕ್ಕಾಗಿದ್ದ ಒಳ ಮೀಸಲಾತಿ ಅನೌನ್ಸ್ಮೆಂಟ್ ಮಾಡಿದ್ರು. 5.25, 5.25, 4.5ಗೆ ಒಳ ಮೀಸಲಾತಿ ಕೊಟ್ಟಿದ್ದಾರೆ. ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಮಾತನಾಡಿದ ಸಿಎಂ ಅವರು, ಎಸ್ಸಿ ಒಳ ಮೀಸಲಾತಿ ಹಂಚಿಕೆಗೆ ಕ್ಯಾಬಿನೆಟ್ ಎಲ್ಲ ಕೂಡ ಒಪ್ಪಿದೆ, ಯಾವುದೇ ಅಪಸ್ವರ ಇಲ್ಲ ಅಂತೇಳಿ ಹೇಳಿದ್ದಾರೆ. ಪ್ರತ್ಯೇಕವಾಗಿ ದಲಿತ ಸಮುದಾಯದ ಸಚಿವರು ಕೂಡ ಒಪ್ಪಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಎಡಗೈ ಜಾತಿಗಳು 18 ಇದಾವೆ, ಬಲಗೈ 20, ಇತರ ಜಾತಿ 63 ಇದಾವೆ. ಅದನ್ನ ಹಂಚಿಕೆ ಮಾಡಿದ್ದಾರೆ. ಮಹಾದೇವಪ್ಪ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಸರ್ಕಾರ ಇವತ್ತಿನ ನಿರ್ಧಾರ ಸಮುದಾಯ ಸಂಘಟನೆಗಳು ಒಪ್ಪಿಕೊಂಡಿದ್ದಾವೆ, ದೀರ್ಘಕಾಲ ಸಮಸ್ಯೆ ಇತ್ಯರ್ಥ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಸಿಎಂ ಅವರು, ಸರ್ವರಿಗೂ ಸಮಪಾಲು ಸಮಬಳ ನಮ್ಮ ಪಕ್ಷದ ನಿಲುವು, ಯಾರಿಗೆ ಅನ್ಯಾಯವಾಗುತ್ತದೆ ಅದನ್ನು ನಾವು ಮಾದರಿ ಮಾಡ್ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ದಶಕಗಳ ಅಂತ್ಯವಾಗಿ ರಾಜ್ಯದಲ್ಲಿ 101 ಹಿಂದುಳಿದ ಜಾತಿಗಳಿಗೆ ನ್ಯಾಯ ಸಿಕ್ಕಿದೆ. ಎಡಗೈ ಬಲಗೈ ವಿವಾದ ಕೂಡ ಅಂತ್ಯ ಕೂಡ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಇದರ ನಡುವೆ 56 ಹುದ್ದೆಗಳಿಗೆ ನಿಮಗೆ ನೇಮಕಾತಿಗೆ ಕೊಟ್ಟಿದ್ದಾರೆ. ಬಿಕಾಸ್ ಇದು ತೀರ್ಮಾನ ಆಗಿರಲಿಲ್ಲ. ಇದು ತೀರ್ಮಾನ ಆದ ನಂತರ ನಿಮಗೆ ನೇಮಕಾತಿ ಶುರು ಮಾಡಬೇಕಿತ್ತು. ಈಗ ಇದು ತೀರ್ಮಾನ ಆದ ನಂತರ ನಿಮಗೆ ಹೊಸ ರೋಸ್ಟರ್ ಕೂಡ ಬರುತ್ತೆ. ಹೊಸ ರೋಸ್ಟರ್ ಅಲ್ಲಿ ಕೂಡ ಬದಲಾವಣೆ ಕೂಡ ಆಗುತ್ತೆ. ಹೊಸ ರೋಸ್ಟರ್ ಬಂದ್ರೆ ಈಗ ಇವರಿಗೆ ನ್ಯಾಯ ಆಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ತಿರುಗಿ ಅವರಿಗೆ ನ್ಯಾಯ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.